ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಏನು ಮಾಡಬೇಕು, ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೊಂದು ಸರಿ ಏನಾಗುತ್ತೆ, ಏನೋ ಒಂದು ನಂಬಿಕೆ ಇಟ್ಟು ಅವರ ಒಂದು ಕಷ್ಟಕ್ಕೆ ಅಂತ ನಾವು ಹಣ ಕೊಟ್ಟಿರ್ತೀವಿ. ಇವಾಗ ನಂಗೆ ಪೇಮೆಂಟ್ ಆಗಿದ ತಕ್ಷಣ ನಾಳೆ ಕೊಟ್ಬಿಡ್ತೀನಿ, ತುಂಬ ಕಾಮನ್ನಾಗಿ ಹೇಳ್ತಾರೆ. ಅಥವಾ ಇನ್ನೇನು ಇವತ್ತೇ ಕೊಟ್ಬಿಡ್ತೀನಿ ಸಾಯಂಕಾಲ ಬಂದರೆ, ಅಥವಾ 10ನೇ ತಾರೀಕು ಕೊಟ್ಬಿಡ್ತೀನಿ, 15ನೇ ತಾರೀಕು ಕೊಟ್ಬಿಡ್ತೀನಿ, ಇದೇ ರೀತಿ ಹಣನ ವಾಪಸ್ ಕೊಡ್ತೀನಿ ಅಂತ ಸತಾಯಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಯಾಕೆ ಈ ರೀತಿ ಸತಾಯಿಸ್ತಾರೆ? ನಮ್ಮ ಹಣ ನಮಗೆ ವಾಪಸ್ ಬರಲಿ, ನಮಗೇನು ಹೆಚ್ಚಿಗೆ ಬರೋದು ಸೆಕೆಂಡ್ರಿ, ಬಟ್ ಕೊಟ್ಟಿರೋ ಅಂಥ ಹಣ ವಾಪಸ್ ಬರಬೇಕು. ಈ ಥರ ಸಮಸ್ಯೆಯಲ್ಲಿ ಕೂಡ ಸಾಕಷ್ಟು ಜನ ಸಿಕ್ಕಾಕೊಂಡಿರ್ತಾರೆ. ಇವತ್ತು ನಾಳೆ ನಾಳಿದ್ದು ಇನ್ನೇನೀಗ ಕಳಿಸ್ಬಿಡ್ತೀನಿ ಅನ್ನೋರು ಕಳಿಸಲ್ಲ, ಅಥವಾ ಕೊಟ್ಬಿಡ್ತೀನಿ ಅನ್ನೋರು ಕೊಡಲ್ಲ. ಏನು ಮಾಡೋದು ಗುರುಗಳೇ? ಹೇಗೆ ನನ್ನ ಹಣನ ವಾಪಸ್ ಪಡ್ಕೊಳ್ಳೋದು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದೊಂದು ತಂತ್ರವನ್ನು ಮಾಡಿಕೊಂಡ್ರೆ ಬಹುಶಃ ಅವರು ಹೇಗೆಲ್ಲ ಕೂಡ ಪ್ರಯತ್ನ ಪಟ್ಟಿರ್ತಾರೋ, ಎಷ್ಟು ತರಹದ್ದು ಪ್ರಯತ್ನಗಳು ಪಟ್ಟಿರ್ತಾರೋ ಅಂತಹ ಪ್ರಯತ್ನಗಳು ಸೋತಿದ್ದರೆ ಎರಡು ಮಾವಿನ ಎಲೆ ಮೇಲೆ ಒಂದೊಂದು ಎಲೆ ಮೇಲೆ ಆ ವ್ಯಕ್ತಿ ಹೆಸರನ್ನು ಬರೆಯುವಂಥದ್ದು. ಈ ಶುಕ್ರನ ಪರ್ವ ಏನಿದೆಯೋ, ಈ ಒಂದು ಹೆಬ್ಬೆರಳು, ಇದಕ್ಕೆ ಬಿಳಿಯ ವರ್ಣದ್ದು ದಾರವನ್ನು ಒಂದು 9 ಸುತ್ತು ಬರೋ ಹಾಗೆ ಕಟ್ಕೊಳ್ಳೋದು. ಈ ಬೆರಳಿಗೆ ಯೆಲ್ಲೋ ಕಲರ್ ಥ್ರೆಡ್ಡನ್ನು ಇದಕ್ಕೆ 9 ರೌಂಡ್ ಬರೋದು ಸುತ್ತಕೊಳ್ತಕ್ಕಂಥದ್ದು. ಆ ಒಂದು ಎಲೆ ಎರಡನ್ನು ಕೂಡ ಎರಡರ ಮೇಲೆ ಆತನ ಹೆಸರು ಬರೆಯೋದು. ಯಾರ್ಯಾರು ನಮಗೆ ಕೊಡಬೇಕೋ ಅಷ್ಟು ಹೆಸರನ್ನು ಕೂಡ ಬರೆಯಬಹುದು. ಹಣವನ್ನು ಕೂಡ ಒಂದು ಪೆನ್ನಿಂದಲೇ ಬರೆಯುವಂಥದ್ದು. ಆ 2 ಮಾವಿನ ಎಲೆಯನ್ನು ಈ ರೀತಿ ಚಿನ್ಮುದ್ರೆ ಹಾಕ್ಕೋಬೇಕು. ನೀವು ಈ ರೀತಿ ಚಿನ್ಮುದ್ರೆ ಹಾಕ್ಕೊಳ್ತಾ ಈ ಎಡಗೈಯಿಂದ ಆ ಎಲೆಗಳನ್ನ ಇಲ್ಲಿಟ್ಕೋಬೇಕು. ಇಲ್ಲಿಟ್ಕೊಂಡು ಲಾಕ್ ಮಾಡಿಕೊಂಡು, ಈ ಎಡಗೈಗೆ ಏನು ಬೇಡ, ಎಡಗೈ ನೀವು ಇಟ್ಕೊಳ್ಳಬೇಕಾದ್ರೆ ಆದರೆ 2 ಥ್ರೆಡ್ ಇದಕ್ಕೆ ಮಾತ್ರ ಇರುತ್ತೆ ಬಲಗೈಗೆ. ಆ 2 ಎಲೆನಲ್ಲೂ ಕೂಡ ಇಲ್ಲಿಟ್ಕೊಳ್ತಕ್ಕಂಥದ್ದು. ಹಣದ ಅಂದರೆ ನಮ್ಮ ಜಾತಕದ ಲಗ್ನ ಆದಮೇಲೆ 2ನೇ ಮನೆ ಧನಸ್ಥಾನ ಅಂತ ಕರಿತೀವಿ. ಅದಕ್ಕೆ 2 ಲೀಫನ್ನು ನೀವು ತೆಗೆದುಕೊಳ್ತಾ ಇಲ್ಲಿ ಬಂಧಿಸ್ಕೊಳ್ತಾ ನಿಮ್ಮ ಒಳಗಡೆ ಆತ ಬಂದು ಆಗಲೇಬೇಕು. ಯಾರು ಕೊಡಬೇಕು ಅವರು ಹೀಗೆ ಮಂತ್ರವನ್ನು ಮಾಡಿಕೊಳ್ತಕ್ಕಂತಹದ್ದು. ಜಗತಃ ಪಿತರು ಪಾರ್ವತಿ ಪರಮೇಶ್ವರಾಭ್ಯಾಂ ನಮಃ. ಜಗತಃ ಪಿತರು ಅಂದರೆ ಈ ಜಗತ್ತಿನ ಮಾತಾಪಿತೃಗಳಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರನ್ನು ನೆನಪು ಮಾಡಿಕೊಳ್ತಾ, ಆ ವ್ಯಕ್ತಿಗಳನ್ನ ನೆನಪು ಮಾಡಿಕೊಳ್ತಾ ನನ್ನ ಹಣ ನನಗೆ ಬರಬೇಕು ಅನ್ನೋ ಸಂಕಲ್ಪವನ್ನು ಮಾಡಿಕೊಳ್ಳತಕ್ಕ. ಅದರಲ್ಲೂ ಕೂಡ ಈ ಶುಕ್ರವಾರ ಸಾಯಂಕಾಲ ಪ್ರಾರಂಭಿಸೋ ದಿನ ಮಾತ್ರ ಶುಕ್ರವಾರ ಸಾಯಂಕಾಲ 5:30ಯಿಂದ 6:30 7 ಗಂಟೆ ಒಳಗಡೆ ಇದನ್ನು ಮಾಡ್ತಾ, ಆಮೇಲೆ ಪ್ರತಿನಿತ್ಯ ನೀವು ಮಾಡ್ತಾ ಬನ್ನಿ. ಆ ಎಲೆಗಳು ಹೇಗೆ ನೀವು ತಾಜಾ ತಂದಿರ್ತೀರೋ ಪೂರ್ತಿ ಅದು ಹೇಗೆ ಅಂತಂದರೆ ಇನ್ನು ಪೂರ್ತಿ ಒಣಗಿದೆ, ಇನ್ನು ಮುಟ್ಟಿದ್ರೆ ಕರಕಲಾಗ್ಬಿಡುತ್ತೆ, ಹಾಗಿರುತ್ತೆ. ಆ ಮಟ್ಟಕ್ಕೆ ಬಂದುಬಿಟ್ಟಿರುತ್ತೆ. ಆ ಬಾಡೋಗ್ತಾ ಇದ್ದಂಗೆ ಆ ಎಲೆ ಆ ವ್ಯಕ್ತಿ ನಿಮಗೆ ಸಮೀಪ ಆಗ್ತಕ್ಕಂಥದ್ದು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತು ಈ ಒಂದು ದಾರವನ್ನು 2 ಬಿಚ್ಚಿಬಿಟ್ಟು ಜೋಪಾನ ಮಾಡಿರಬೇಕು. ಪ್ರತಿನಿತ್ಯ ಒಂದು 5 ನಿಮಿಷ ಇದನ್ನು ಮಾಡ್ತಕ್ಕಂತಹದ್ದು. ಎಂದಾದರೂ ಒಂದು ಸಾಯಂಕಾಲ, ಅದು ಪ್ರಾರಂಭ ದಿನ ಮಾತ್ರ ಶುಕ್ರವಾರ ಆಗಿರಲಿ. ಇನ್ನು ಉಳಿದಾಗೆ ನೀವು ಪ್ರತಿನಿತ್ಯವೂ ಕೂಡ ಆ ಸಮಯ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಮಾಡ್ತಾ ಕಂಟಿನ್ಯೂ ಮಾಡಿ. ಕೆಲವರೆಲ್ಲ ಪಾಪ ರಾತ್ರಿ 8 ಗಂಟೆ 9 ಗಂಟೆಗೆ ಬರ್ತೀರಿ, ಅದನ್ನು ಬೇಕಾದರೂ ಕೂಡ ಚೇಂಜ್ ಆಗಲಿ. ಆದರೆ ಪ್ರಾರಂಭದ ದಿನ ಮಾತ್ರ ಗೋಧೂಳಿ ಲಗ್ನವೇ ಆಗಿರಲಿ, ಆಮೇಲೆ ವ್ಯತ್ಯಾಸವಾದರೂ ಕೂಡ ಪರವಾಗಿಲ್ಲ. ಅದೇ ಜೋಪಾನವಾಗಿ ಇಟ್ಕೊಂಡಿರಿ. ಬಹುಶಃ ಆ ಎಲೆ ಒಣಗ್ತಾ ಇದ್ದಂಗೆ ನಿಮ್ಮ ಹಣ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಈ ರೀತಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋರು ನೀವು ಹೇಳಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಆ ಒಂದು ಪರಿಹಾರ ಸಿಕ್ಕುತ್ತೆ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ, ನೀವು ಕೊಟ್ಟಿರೋಂಥ ಹಣ ವಾಪಸ್ ಬರ್ತಾ ಇಲ್ಲ, ಸಾಕಷ್ಟು ದಿನಗಳಿಂದ ನಿಮಗೆ ಅವರು ಎಲ್ಲೋ ಒಂದು ರೀತಿ ಕೊಡ್ತೀನಿ ಕೊಡಲ್ಲ ಅಂತ ಹೇಳ್ತಾ ಇರುವಂಥ ತೊಂದರೆಗೆ ನೀವು ಸಿಕ್ಕಾಕೊಂಡಿದ್ದೀರಾ ಅಂದರೆ ಗುರುಜಿ ಅವ್ರು ತಿಳಿಸಿರುವಂಥ ಈ ಸರಳವಾಗಿರುವಂಥ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.